ಸದ್ಗುರುವಿನನ್ನ ಕರ್ಕೊಂಡು ಬಂದ. ನಮ್ಮ ಹೆಂಗ ಇಲ್ಲಿ ಪರಮ ಪೂಜ್ಯರು ಗುರುಗಳನ್ನ ನಾವು ಹೆಂಗ ಆರಾಧನೆ ಮಾಡ್ತೀವೋ ಹಂಗ ಒಬ್ಬ ಸದ್ಗುರುನಾಥನನ್ನ ಕರ್ಕೊಂಡು ಬಂದು, ನಾನು ಕೂಡ ನನ್ನ ರಾಜ್ಯದಲ್ಲಿ ಕರ್ಕೊಂಡು ಬಂದು ಅವನನ್ನ ನನ್ನಲ್ಲೇ ಇಟ್ಟುಕೊಂಡು ನಾನು ಒಂದಿಷ್ಟು ಅವನಿಂದ ಜ್ಞಾನವನ್ನ ಪಡ್ಕೋಬೇಕು, ದೀಕ್ಷೆಯನ್ನ ತಗೋಬೇಕು ಅಂತ ತಿಳ್ಕೊಂಡು ಉಪದೇಶ ಮಾಡ್ಕೋಬೇಕಂತ ಕರ್ಕೊಂಡು ಬಂದ. ಕರ್ಕೊಂಡು ಬಂದಾಗ ಅವಾಗ ರಾಜ ಬಹಳ ಸಿಹಿ ಅಡಿಗೆಯನ್ನು ಮಾಡಿ ಸ್ವತಃ ತನ್ನ ಕೈಯಾರ್ಲೆ ಗುರುವಿಗೆ ಬಡಿಸ್ಬೇಕು ಅಂತ ಬಂದ. ಬಂಗಾರ ತಾಟು ಕೊಟ್ಟಿದ್ದ ಗುರುವಿಗೆ. ಬಂಗಾರ ತಾಟು ಕೊಟ್ಟಾಗ ಸದ್ಗುರುನಾಥ ಏನ್ ಮಾಡಿದ, ಆ ಬಂಗಾರ ತಾಟಿನೊಳಗ ಕಸ ಕಡ್ಡಿ ಮಣ್ಣು ಕಲ್ಲ ಹಾಕೊಂಡು ಕುಂತಿದ್ದ. ಕುಂತಂತ ಸಂದರ್ಭದೊಳಗ ಪಾಯಸ ಬಡ್ಸಾಕ್ ಬಂದಾಗ ರಾಜ ಅಂದ, ಗುರುಗಳೇ ನಿಮಗ್ ಬಂಗಾರ ತಾಟ್ ಕೊಟ್ಟಿನಿ. ಆ ಬಂಗಾರ ತಾಟ್ ಕೊಟ್ಟಿನಲ್ಲ, ಬಂಗಾರ ತಾಟಿನೊಳಗ ಆ ಬಂಗಾರಕ್ಕೆ ಎಷ್ಟು ಬೆಲೆ ಅದ, ಅಂತ ಬಂಗಾರ ತಾಟಿನೊಳಗ ನೀವು ಕಸ ಕಡ್ಡಿ ಹಾಕೊಂಡು ಕುಂತೀರಿ, ಪ್ರಸಾದ ಹೆಂಗ್ ನೀಡಬೇಕು, ನೀ ಇದ್ರಲ್ಲಿ ನೀಡಪ್ಪಣ ಇದ್ರಲ್ಲಿ ಉಣ್ತಾನಂದ್ರು. ಇದ್ರಾಗ ಹೆಂಗ್ ಉಣಾಕ ಬರ್ತದ್ರಿ, ಸ್ವಚ್ಛ ಇದ್ರೆ ಉಣಾಕ ಬರ್ತದಲ್ಲ. ಅವಾಗ ಗುರುಗಳು ಹೇಳಿದ್ರು, ಹೆಂಗ ಕೇವಲ ಒಂದು ಹೊತ್ತು ಪ್ರಸಾದಕ್ಕಾಗಿ ನಿನಗ ಈ ಗಂಗಾಳದೊಳ ಕಸ ಕಡ್ಡಿ ಇದ್ರೆ ನಿನಗೆ ಪ್ರಸಾದ ಬಡಿಸಾಕ ಹೆಂಗ ಆಗೋದಿಲ್ಲವೋ, ಅದರಂತೆ ನಿನ್ನ ಹೃದಯ ಅನ್ನತಕ್ಕಂಥದ್ದು ಹಸನಿಲ್ಲ, ನಿನ್ನಲ್ಲಿ ಇವೆಲ್ಲ ಕಸ ಕಡ್ಡಿ ತುಂಬ್ಯಾವಲ್ಲ, ನಾನು ಹೆಂಗ ನಿನಗ ಉಪದೇಶ ಮಾಡ್ಲಿ ಅಂತ ಗುರುಗಳು ಕೇಳಿದ್ರಂತ. ಅವಾಗ ಅವನಿಗೆ ರಾಜನಿಗೆ ಜ್ಞಾನ ಆಗ್ತದೆ, ಅಂತಃಕರಣ ಶುದ್ಧಿ ಮಾಡ್ಕೋತಾನೆ, ಚಿತ್ತಿನ ಚಂಚಲತ್ವವನ್ನು ಹೋಗಲಾಡಿಸ್ಕೊತಾನೆ, ಅಲ್ಲಿ ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡು ಮುಕ್ತ ಆಗ್ತಾನೆ. ಇಂಥ ಹಲವಾರು ಉದಾಹರಣೆಗಳನ್ನ ನಾವು ಕೊಡ್ಬೋದು. ಅದಕ್ಕೆ ಇಲ್ಲಿ ಸುಂದರವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾರೆ, ಎಸೆವ ಜಾಗರಣ ವಾವುದು ಸದ ವಿವೇಕ ಅಂತ ತಿಳ್ಕೊಂಡು. ಇಲ್ಲಿ ಯಾವುದಾದ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅನ್ನತಕ್ಕಂಥದ್ದು ತಿಳಿಯುವಂಥದ್ದು ಈ ಒಂದು ದೇಹದ ಒಂದು ಪ್ರಯತ್ನ ಅಂತೀವಿ. ಪ್ರಯತ್ನ ಅದಿನ ಈ ಶರೀರದ ಪ್ರಯತ್ನ ಮಾಡಿದ್ರೂ ಕೂಡ ಅದು ಬರಲಿಲ್ಲ ಅಂದ್ರ ಅದು ನಮ್ಮ ಪಾಪದ ಕರ್ಮ ಅನ್ನಬೇಕು. ಅದನ್ನ ಕಳೆಯುವಂಥದ್ದು ಆ ಸದ್ಗುರುನಾಥ ಮಾಡ್ತಾನೆ ಅನ್ನತಕ್ಕಂಥದ್ದು ಇವತ್ತಿನ ದಿನ. ಇವತ್ತು ಈ ವಿಷಯವನ್ನು ಇಟ್ಕೊಂಡಾರೆ. ಒಂದು ನಾ ಹೇಳಿದೆ, ನಿಮಗೆ ಮೊದಲೇ ಹೇಳಿದೆ, ನಮ್ಮ ನಾಗಪ್ಪನ ನಮ್ಮ ರೂಮಿಗೆ ಬಂದು ಹೇಳ್ದವ, ತಾಯಿಯಂದಿರು ಒಂದು ನಿಮಗೆ ಪದ್ಯವನ್ನು ಹೇಳಕ್ಕೆ, ಅದಕ್ಕೆ ನಾ ಫಸ್ಟಿಗೆ ಹಾಡಲಿಲ್ಲ, ಸುಮ್ಮನೆ ಎರಡೂ ಆಗ್ತಾವ ಪದ್ಯ, ವಿಷಯ ಇದು ಆಗ್ತದ ಅಂತೇಳಿ ನಾನು ಕೊನೆಗೆ ಹಾಡಿದ್ರೆ ಆತು ಅಂತ ಹೇಳಿದ್ದೆ. ಅದಕ್ಕೆ ಎಲ್ಲ ತಾಯಿಯಂದಿರು, ನಿಮ್ಮ ಊರಾಗೇನು ಕುಡಿಯೋರು ಪಡೆಯೋರು ಇಲ್ಲ ಅನ್ನಿಸ್ತದ, ಚಲೋ ಐತೆ ಊರ, ಯಾರು ಕುಡಿಯೋರು ಇಲ್ಲ, ಸೇದವ್ರಿಲ್ಲ, ಗುಟ್ಕಾ ಚೀಟಿ ತಿನ್ನೋರಿಲ್ಲ. ಆದ್ರೆ ಸ್ವಲ್ಪ ನೋಡಿ ಹೇಳ್ತೀನಿ, ಕುಡಕ್ಕೆ ಗಂಡ ಇದ್ರೆ ಹಳ್ಳಿ ಒಳಗ ನಮ್ಮ ತಾಯಿಯಂದಿರ ಕೆಲಸ ಎಂಥದ್ದದ ಅಂತ ಕೇಳಿದ್ರೆ, ಅವ ಕುಡುಕ ಗಂಡ ಇರಲಿ, ಕೆಡಕ ಇರಲಿ, ಎಷ್ಟೇ ಹುಮ್ಮನಿರಲಿ, ಹುಚ್ಚನಿರಲಿ, ಅಂಥವ್ರ ಜೊತೆಗೆ ಜೀವನವನ್ನ ಸಾಗಿಸುವಂತ ನಮ್ಮ ಹಳ್ಳಿಯ ಸೊಗಡಿನೊಳಗೆ, ಹಳ್ಳಿ ನಾಡಿನೊಳಗೆ, ಹಳ್ಳಿ ಒಳಗೆ ಈಗೂ ಕೂಡ ನಮ್ಮ ತಾಯಿಯಂದಿರು ಅದಾರೆ. ಅಂಥವ್ರು ಏನು ಮಾಡಿದ್ರು ಕೂಡ ಗಂಡ ಕುಡಿಲಿ, ಏನೇ ಮಾಡಲಿ, ಮತ್ತು ನನ್ನ ಗಂಡ ಚಂದ ಅಂತ ತಿಳ್ಕೊಂಡು ಒಬ್ಬಕ್ಕೆ ಜಾನಪದ ಸಾಹಿತ್ಯದೊಳಗೆ ಗರ್ತಿ ಹಾಡಿರತಕ್ಕಂಥಳು ಈ ಪದ್ಯವನ್ನ ಈಗ ನಾ ಹೇಳ್ತೀನಿ. ರೊಕ್ಕಿಲ್ದಾಗ ಬಂದು ನನ್ನ ಕಾಡ್ತಾನವ್ವ, ಇಲ್ಲಂತ ನಾಂದ್ರ ಬೈತಾನವ್ವ. ರೊಕ್ಕಿಲ್ದಾಗ ಬಂದು ನನ್ನ ಕಾಡ್ತಾನವ್ವ, ಇಲ್ಲಂತ ನಾಂದ್ರ ಬೈತಾನವ್ವ. ಎಂತ ಬುದ್ಧಿ ಬಂತಲ್ಲಂತ ಹೇಳ್ತೀನವ್ವ, ಎಂತ ಬುದ್ಧಿ ಬಂತಲ್ಲಂತ ಹೇಳ್ತೀನವ್ವ. ನಿನಗ್ಯಾಕ ಅಂತ ನನ್ನ ಹೊಡಿತಾನವ್ವ, ನಿನಗ್ಯಾಕ ಅಂತ ನನ್ನ ಹೊಡಿತಾನವ್ವ. ಏನ್ ಚಂದ ನನ್ನ ಗಂಡ, ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ. ಕುಡಿತಾನ್ ಬಾಳ ಮಾಡುತ್ತಾನ ಹಳ, ಕುಡಿತಾನ್ ಬಾಳ ಮಾಡುತ್ತಾನ ಹಳ. ಕುಡಿದು ಬಂದು ನನ್ನನ್ನು ಹೊಡಿತಾನ್ ಬಾಳ. ಏನ್ ಚಂದ ನನ್ನ ಗಂಡ, ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ. ಇದ್ದುದೆಲ್ಲ ರೊಕ್ಕ ಕೊಟ್ಟು ಸಾಕಾಯ್ತವ್ವ, ಮುಂದಿನ ಬಾಳ್ವೆ ಹೆಂಗಂತ ತಿಳಿವಲ್ತವ್ವ. ಇದ್ದುದೆಲ್ಲ ರೊಕ್ಕ ಕೊಟ್ಟು ಸಾಕಾಯ್ತವ್ವ, ಮುಂದಿನ ಬಾಳ್ವೆ ಹೆಂಗಂತ ತಿಳಿವಲ್ತವ್ವ. ಯಾವೋ ಏನೋ ಇವನ ಹಿಂದೆ ಬಿದ್ದಾವವ್ವ, ಯಾವೋ ಏನೋ ಇವನ ಹಿಂದೆ ಬಿದ್ದಾವವ್ವ. ಇದ್ದುದೆಲ್ಲ ಹಾಳ ಮಾಡಿ ಬರತಾನವ್ವ,
ಇದ್ದುದೆಲ್ಲ ಹಾಳ ಮಾಡಿ ಬರತಾನವ್ವ ಏನ್ ಚಂದ ನನ್ನ ಗಂಡ ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ ದೊಡ್ಡವ್ರು ಹೇಳಿದ ಮಾತೀವ ಕೇಳಲಿಲ್ಲವ್ವ ಬಾಯಿ ಬಂದಂಗ ಅವರಿಗೆಲ್ಲ ಬೈತಾನವ್ವ ದೊಡ್ಡವ್ರು ಹೇಳಿದ ಮಾತೀವ ಕೇಳಲಿಲ್ಲವ್ವ ಬಾಯಿ ಬಂದಂಗ ಇವರಿಗೆಲ್ಲ ಬೈತಾನವ್ವ ಮಕ್ಕಳ ದೊಡ್ಡವರಾದದ್ದು ಮರೆತಾನವ್ವ ಮಕ್ಕಳ ದೊಡ್ಡವರಾದದ್ದು ಮರೆತಾನವ್ವ ಮನೆಗೆ ಬೀಗರ ಬರದಂಗ ಮಾಡ್ಯಾನವ್ವ ಮನೆಗೆ ಬೀಗರ ಬರದಂಗ ಮಾಡ್ಯಾನವ್ವ ಏನ್ ಚಂದ ನನ್ನ ಗಂಡ ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ ಮೊದಲು ಇಂಥ ಚಟ ಇರಲಿಲ್ಲವ್ವ ನಗು ನಗುತ್ತ ಯಾವಾಗ್ಲೂ ಬರುತ್ತಿದ್ನವ್ವ ಮೊದಲು ಇಂಥ ಚಟ ಇರಲಿಲ್ಲವ್ವ ನಗು ನಗುತ್ತ ಯಾವಾಗ್ಲೂ ಬರುತ್ತಿದ್ನವ್ವ ಮಂದಿ ಮಾತು ಕೇಳಿ ಕೇಳಿ ಕೆಟ್ಟನವ್ವ ಮಂದಿ ಮಾತು ಕೇಳಿ ಕೇಳಿ ಕೆಟ್ಟನವ್ವ ಮನೆಗೆ ಸರಿಯಾಗಿ ಇವ ಬರಲಿಲ್ಲವ್ವ ಮನೆಗೆ ಸರಿಯಾಗಿ ಇವ ಬರಲಿಲ್ಲವ್ವ ಏನ್ ಚಂದ ನನ್ನ ಗಂಡ ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ ಹಿರಿಯರ ಆಸ್ತಿ ಎಂದಿಗೂ ಇರಬಾರ್ದವ್ವ ಮಕ್ಕಳನ್ನ ಸೋಮಾರಿ ಮಾಡ್ತೈತವ್ವ ಹಿರಿಯರ ಆಸ್ತಿ ಎಂದಿಗೂ ಇರಬಾರ್ದವ್ವ ಮಕ್ಕಳನ್ನ ಸೋಮಾರಿ ಮಾಡ್ತೈತವ್ವ ಕಷ್ಟಪಟ್ಟು ದುಡಿದಾರೆ ಒಳ್ಳೇದವ್ವ ಕಷ್ಟಪಟ್ಟು ದುಡಿದಾರೆ ಒಳ್ಳೇದವ್ವ ಇಂಥ ಬುದ್ಧಿ ನನ್ನ ಗಂಡಗೆ ಯಾವಾಗವ್ವ ಇಂಥ ಬುದ್ಧಿ ನನ್ನ ಗಂಡಗೆ ಯಾವಾಗವ್ವ ಏನ್ ಚಂದ ನನ್ನ ಗಂಡ ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ ಕುಡಿತಾನ್ ಬಾಳ ಮಾಡುತ್ತಾನ ಹಾಳ ಕುಡಿದು ಬಂದು ನನ್ನನ್ನು ಹೊಡಿತಾನ್ ಬಾಳ ಏನ್ ಚಂದ ನನ್ನ ಗಂಡ ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ ಹಗಲೆಲ್ಲ ಕಿಟಿ ಕಿಟಿ ಮಾಡೋ ಗಂಡ ಇನ್ನೂರಾಗ ಯಾಕೆ ಕುಡುಕ್ರಿಲ್ಲ ಸೇದವ್ರಿಲ್ಲ ಕುಡಿಯೋರಿಗೆ ಆಗ್ತದ ಶರಾಯಿ ಕುಡಿದರೆ ಶರೀರ ಸುನ್ನು ಸಿಗರೇಟು ಸೇದಿದರೆ ಕೊಳತಿರೋ ಹಣ್ಣು ಗುಟಕಾ ತಿಂದರೆ ಮುಕ್ಕುವೆ ಮಣ್ಣು ಟಿವಿ ನೋಡಿ ಕಳ್ಕೊಂಡಿಕ್ಕನ್ನು ಶರಾಯಿ ಕುಡಿದ್ರೆ ಏನಾಗ್ತದ ಸಿಗರೇಟ್ ಸೇದಿದ್ರೆ ಏನಾಗ್ತದ ಏನು ಅನ್ನೋದನ್ನ ಮತ್ತೆ ನೀವು ಸ್ಪಂದಿಸಿದಾಗ ಸೇರೋಣ ಹೇಳೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಯಾಕಂದ್ರೆ ಬೇರೆ ಕಡೆ ಹೇಳಕತ್ತಿರೋದ ವಿಷಯ ಅಂತರ ಆಗಬಾರದು ಅನ್ನೋದಕ್ಕೆ ನಾನು ಆ ವಿಷಯವನ್ನು ಬಿಟ್ಟು ಬೇರೆ ಕಡೆ ನಾನು ಹೋಗಲಿಲ್ಲ ಅದಕ್ಕೆ ನನಗೆ ಇಲ್ಲಿ ತನಕನೂ ಕೂಡ ಪರಮ ಪೂಜ್ಯರು 9 ಗಂಟೆ